ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ವಾಸ್ತು ಎನ್ನುವಂಥದ್ದು ಪ್ರಕೃತಿ ಶಕ್ತಿಗಳ ಆಧಾರ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಗತ್ಯವಾಗಿರುವಂತಹ ಶಕ್ತಿಯನ್ನು ಸಮತೋಲನಗೊಳಿಸುವಂತಹ ಅಂಶವೇ ಈ ವಾಸ್ತುಶಾಸ್ತ್ರ. ಪ್ರಕೃತಿಯಲ್ಲಿ ಹಗಲು ಮತ್ತು ರಾತ್ರಿಗಳೆಂಬ ಉಷ್ಣ ಮತ್ತು ಶೀತ ಶಕ್ತಿಗಳಿವೆ. ಹಗಲಿನ ಶಕ್ತಿಯನ್ನು ಸೂರ್ಯ ಉಷ್ಣವಾಗಿಸುತ್ತಾನೆ, ಇರುಳಿನ ಶಕ್ತಿಯನ್ನು ಚಂದ್ರನು ಶೀತವಾಗಿಸುತ್ತಾನೆ. ಇಡೀ ಸೃಷ್ಟಿಯು ಪ್ರಮುಖವಾಗಿ ಈ ಎರಡು ಶಕ್ತಿಗಳಿಂದ ಉಂಟಾಗಿದೆ. ಈ ಶಕ್ತಿಗಳನ್ನು ಸಮತೋಲನವಾಗಿಟ್ಟುಕೊಂಡರೆ ಮಾತ್ರವೇ ನಮ್ಮ ಆರೋಗ್ಯವು ಸುಸ್ಥಿತಿಯಲ್ಲಿರುತ್ತದೆ. ನಮ್ಮ ದೇಹದಲ್ಲಿ ಉಷ್ಣ ಹೆಚ್ಚಾದರೂ ಸಮಸ್ಯೆನೇ, ಶೀತ ಹೆಚ್ಚಾದರೂ ಸಮಸ್ಯೆನೇ, ಉಷ್ಣ ಕೊರತೆಯಾದರೂ ಸಮಸ್ಯೆನೇ, ಶೀತದ ಕೊರತೆಯಾದರೂ ಸಮಸ್ಯೆನೇ. ಸರಳವಾಗಿ ಹೇಳಬೇಕೆಂದರೆ ಈ ಉಷ್ಣ ಮತ್ತು ಶೀತ ಶಕ್ತಿಗಳ ಮಿಶ್ರಣವೇ ನಮ್ಮ ಈ ದೇಹ. ವಾತಾವರಣದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾದರೂ ನಮ್ಮ ದೇಹದಲ್ಲಿಯೂ ಸಹ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಉದಾಹರಣೆಗೆ, ವಾತಾವರಣದಲ್ಲಿ ಹೆಚ್ಚಿನ ಉಷ್ಣಾಂಶವಿದ್ದಾಗ ದೇಹವೂ ಸಹ ಹೆಚ್ಚಿನ ಬಾಯಾರಿಕೆಯನ್ನು ಉಂಟು ಮಾಡುತ್ತದೆ. ಹೀಗೆ ವಾತಾವರಣದಲ್ಲಿ ಏನೇ ವ್ಯತ್ಯಾಸವಾದರೂ ದೇಹವೂ ಸಹ ಅದಕ್ಕೆ ರಿಯಾಕ್ಟ್ ಆಗುತ್ತದೆ. ಅದೇ ರೀತಿ ನಾವು ವಾಸ ಮಾಡುವಂತಹ ಮನೆಯಲ್ಲಿ ಈ ಶಕ್ತಿಯ ಸಮತೋಲನವನ್ನು ಮಾಡಿಕೊಳ್ಳುವಂಥದ್ದು ಪ್ರಮುಖವಾಗಿ ಅಗತ್ಯವಾಗಿರುತ್ತದೆ. ನೋಡಿ, ನಮ್ಮ ದೇಹದ ಈ ಒಂದು ಬಲಭಾಗ ಏನಿದೆ ಇದು ಉಷ್ಣ ಶಕ್ತಿಯನ್ನು ಸೂಚಿಸುತ್ತದೆ. ಅದೇ ರೀತಿ ನಮ್ಮ ದೇಹದ ಎಡಭಾಗ ಏನಿದೆ ಇದು ಶೀತ ಶಕ್ತಿಯನ್ನು ಸೂಚಿಸುತ್ತದೆ. ಅದೇ ರೀತಿ ಪೂರ್ವಕ್ಕೆ ಮುಖ ಮಾಡಿದಂತೆ ಮನೆಯ ಆಗ್ನೇಯ ಭಾಗವು ಬಲಭಾಗಕ್ಕೆ ಬರುವಂತೆ ಬಲಭಾಗವು ಉಷ್ಣಶಕ್ತಿಯನ್ನು, ಮನೆಯ ಈಶಾನ್ಯವು ಎಡಭಾಗಕ್ಕೆ ಬರುವಂತೆ ಶೀತಶಕ್ತಿಯನ್ನು ಸೂಚಿಸುತ್ತದೆ. ಈ ಉಷ್ಣ ಮತ್ತು ಶೀತ ಶಕ್ತಿಗಳಿಗೆ ಅನುಗುಣವಾಗಿ ಪಂಚಭೂತಗಳ ಶಕ್ತಿಗಳನ್ನು ಸ್ಥಿತಿಗೊಳಿಸಬೇಕಾಗುತ್ತದೆ. ಇದುವೇ ವಾಸ್ತುವಿನಲ್ಲಿ ಪ್ರಮುಖವಾಗಿರುವಂತಹ ಅಡಿಪಾಯವಾಗಿದೆ. ತುಂಬ ಜನ ಈ ದಕ್ಷಿಣಕ್ಕೆ ಒಂದು ರಸ್ತೆ ಇರುವಂಥವರು, ದಕ್ಷಿಣಕ್ಕೆ ಒಂದು ಮುಖ್ಯ ದ್ವಾರವನ್ನು ಇಡುವಂಥವರು ಅಡುಗೆ ಮನೆಯನ್ನು ಪಶ್ಚಿಮಕ್ಕೆ ಅಥವಾ ವಾಯುವ್ಯಕ್ಕೆ ಬರುವಂತೆ ಮಾಡಿಕೊಂಡು ಬಿಡ್ತಾರೆ. ಇದು ಸಂಪೂರ್ಣವಾಗಿ ಪ್ರಕೃತಿ ಶಕ್ತಿಗಳ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಅಗ್ನಿ ಹೆಚ್ಚಾದರೆ ವಾಯು ಕಡಿಮೆಯಾಗುತ್ತದೆ, ವಾಯು ಹೆಚ್ಚಾದರೆ ಅಗ್ನಿ ಕಡಿಮೆಯಾಗುತ್ತದೆ. ಈ ಎರಡೂ ಶಕ್ತಿಗಳು ಒಂದಕ್ಕೊಂದು ವಿರುದ್ಧವಾಗಿದೆ. ಅಗ್ನಿಯ ಚಟುವಟಿಕೆಯನ್ನು ವಾಯುವ್ಯದಲ್ಲಿ ಮಾಡುವುದರಿಂದ, ವಾಯುವಿನ ಚಟುವಟಿಕೆಯನ್ನು ಅಗ್ನಿಯಲ್ಲಿ ಅಂದರೆ ಆಗ್ನೇಯದಲ್ಲಿ ಮಾಡುವುದರಿಂದ ಶಕ್ತಿಗಳ ಅಸಮತೋಲನ ಉಂಟಾಗುತ್ತದೆ. ಈ ಅಸಮತೋಲನವೇ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಗ್ನಿ ಮತ್ತು ವಾಯುತತ್ವದಲ್ಲಿ ವ್ಯತ್ಯಾಸವಾಗುತ್ತದೆ. ಇದರಿಂದ ಅಗ್ನಿಗೆ ಸಂಬಂಧಪಟ್ಟಂತಹ ಆ ಸರ್ಕ್ಯುಲೇಷನ್ನಲ್ಲಿ ವೀಕ್ ಆಗುವಂಥದ್ದು, ನರ್ವಸ್ ಸಿಸ್ಟಮ್ ತೊಂದರೆಗೆ ಒಳಗಾಗುವಂಥದ್ದು, ಹೃದಯದ ತೊಂದರೆ, ಲಿವರ್ನ ತೊಂದರೆ ಹೆಚ್ಚಾದರೆ, ವಾಯುತತ್ವದ ವ್ಯತ್ಯಾಸದಿಂದ ಮಲಬದ್ಧತೆ, ಉಸಿರಾಟದಲ್ಲಿ ತೊಂದರೆ, ಅಸ್ತಮವಾಗುವಂಥದ್ದು, ಕೂದಲು ಉದುರುವಂಥದ್ದು, ಚರ್ಮದ ಕಾಯಿಲೆಗಳು ಬರುವಂಥದ್ದು, ಇವೆಲ್ಲವೂ ಸಹ ಈ ಶಕ್ತಿ ಅಸಮತೋಲನದಿಂದಲೇ ಆಗಿರುತ್ತವೆ. ಇದಕ್ಕಾಗಿ ಮನೆಯನ್ನು ನಿರ್ಮಿಸುವ ಮುನ್ನ ಈ ಪ್ರಕೃತಿ ಶಕ್ತಿಗಳನ್ನು ಗಮನದಲ್ಲಿರಿಸಿ ದಿಕ್ಕಿಗೆ ಅನುಗುಣವಾಗಿ ಇರುವಂತಹ ಚಟುವಟಿಕೆಯನ್ನು ಆ ವಲಯದಲ್ಲಿ ಬರುವಂತೆ ನಿರ್ಮಿಸಿಕೊಳ್ಳುವುದರಿಂದ ಶಕ್ತಿಯ ಸಮತೋಲನವಾಗಿ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೆಮ್ಮದಿ ಅನ್ನುವಂಥದ್ದು ಬರುತ್ತದೆ. ಇವಿಷ್ಟು ವಾಸ್ತುವಿನ ಶಕ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ವಾಸ್ತುವಿನ ಆಯಾ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ. ನಮಸ್ಕಾರ.